ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಮುರಳಿ ತಂಗಿ ಅಲ್ಲ, ಸುಜಾತಾನೇ ನನ್ನ ಅಕ್ಕ ಅಂತ ನಾನು ಬೇರೆ ಕುಟುಂಬದವಳು ಅಂತ ಗೊತ್ತಾಗ್ಬಿಟ್ಟಿರೋದು. ನಿಮ್ಮ ಅಕ್ಕ ಅಲ್ಲಿವರೆಗೂ ಬಂದಿದ್ರು ಅಂದ್ರೆ ನಮ್ಮ ಮದ್ವೆ ವಿಷಯ ಇನ್ನೂ ಹೇಳಿಲ್ಲ ಅನ್ನೋ ನಿಜ ಬಯಲಾಗುತ್ತೆ ಅಂತ ನಾನು ತುಂಬಾ ಟೆನ್ಷನ್ ಆಗಿದೆ. ಏನೋ ಒಂದು ಹೇಳಿ ವಾಪಸ್ ಕಳಿಸ್ಬಿಡೋಣ ಅಂತ ಅನ್ಕೊಂಡೆ. ಲಕ್ಕಿಯಾಗಿ ಅವರೇ ಹೊರಟೋಗ್ತೀನಿ ಅಂತ ಹೇಳಿದ್ರು. ಅತ್ತೆಯವರು ನಮಗೋಸ್ಕರ ಕಾಯ್ತಾ ಇರ್ತಾರೆ. ಹೋಗೋಣ್ವಾರಿ. ಎಲ್ಲಿ ಹೋಗಿದ್ರಿ? ಯಾವುದೋ ಮಗು ತಪ್ಪಿಸ್ಕೊಂಡಿತ್ತು, ಅದನ್ನ ಅವ್ರ ಕಡೆಯವ್ರಿಗೆ ಕೊಟ್ಟು ಬಂದ್ವಿ ಅಮ್ಮ. ಬಾ ಮೈದ ಸತ್ಯನ ತಲೆ ಮೇಲೆ ಹೊಡೆದಾಗ ಹೇಳ್ಬಿಡ್ತಾನೆ. ಒಂದು ವೇಳೆ ನಿಜಾನ ಏನಿದು? ಹಾಗಾದ್ರೆ ಓಕೆ. ಅಮ್ಮ, ಸತ್ಯದಲ್ಲೇ ಅತ್ತೆ ಮಾವಂಗೆ ನನ್ನ ಬಗ್ಗೆ ಗೊತ್ತಾಗಬೇಕು. ಆ ನಿಜ ಯಾವುದೇ ಸಮಸ್ಯೆಗೂ ದಾರಿ ಮಾಡಿಕೊಡ್ದಿರೋ ಹಾಗೆ ನೀನೇ ಕಾಪಾಡಬೇಕು. ಅಮ್ಮ, ಅಮ್ಮನವ್ರಿಗೆ ನಿಮ್ಮ ಕೈಯಾರೆ ಆರತಿ ಮಾಡಿಮ್ಮ. ಅಮ್ಮ, ಉತ್ಸವ ಯಾವುದೇ ಅಡ್ಡಿ ಇಲ್ಲದೆ ವಿಜೃಂಭಣೆಯಿಂದ ನಡೀತು. ಇನ್ನು ನಾವು ಹೋಗಿ ಬರ್ತೀವಿ ಪುರೋಹಿತ್ರೆ. ಒಳ್ಳೇದಮ್ಮ. ಎಲ್ಲರೂ ಹುಷಾರಾಗಿ ಮನೆಗೆ ಹೋಗಿ ಬನ್ನಿ. ಹೊರಡನ್ವಾ? ಅಮ್ಮ, ಏನ್ ಶ್ರೀ? ನಾನು ಅವನೇನು ಕರ್ಕೊಂಡು ಬರ್ತೀನಿ, ನೀವು ಹೊರಡಿ. ಅದೇನು? ಅಮ್ಮ, ದಾರಿಲಿ ಅವನಿಗೆ ಚಿಕ್ಕ ಕೆಲಸ ಇದೆಯಂತೆ. ಬೇಗ ಬಂದ್ಬಿಡಿ. ನಾನು ಕೂಡ ಜೊತೆಗೆ ಬರ್ಲಾ ಮಾವ? ಬೇಕಾಗಿಲ್ಲ ಕಾವ್ಯ. ಇಬ್ಬರಿಗೂ ತುಂಬಾ ಓವರ್ ಆಗಿ ಫ್ರೀಡಮ್ ಕೊಡ್ತಿದ್ದೀರಾ. ನಡೀರಿ. ಏಯ್, ಬೇಗ ಬಂದ್ಬಿಡಿ. ಸರಿ. ಹುಷಾರು ಕಂದ, ನಡೀರಿ. ನಡಿ ವೇದ. ಎಲ್ಲಿಗ್ರಿ? ಅದು ನಂಗೇನೋ ಕೆಲಸ ಇದೆ ಅಂತ ಸುಳ್ಳು ಹೇಳಿದ್ರಿ. ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಗೋಲ್ಡ್ ಶಾಪ್ಗೆ. ಯಾಕೆ? ತಾಳಿ ಕಳ್ತನ ಆಯ್ತಲ್ವಾ, ಚೈನು ಸೂತ್ರನೂ ಕೊಡಿಸ್ತೀನಿ. ಏನ್ ಯೋಚನೆ ಮಾಡ್ತಿದೀಯಾ? ನೀವ್ ಕಟ್ಟಿರೋ ತಾಳಿ ಇದ್ರೆ ಮದುವೆ ದಿನದ ನೆನಪಿನ ಪ್ರತಿರೂಪವಾಗಿರುತ್ತೆ. ಅದೇ ಶಾಪಿಗೆ ಹೋಗಿ ಮತ್ತೊಂದನ್ನು ಕೊಂಡ್ಕೊಂಡ್ರೆ ಯಾವುದೋ ಆರ್ನಮೆಂಟ್ ಹಾಕೊಂಡು ಹಾಗೆ ಮಾತ್ರ ಇರುತ್ತೆ. ತಾಳಿ ಕಳ್ತನ ಆದ ಕ್ಷಣದಿಂದ ನನ್ನ ತಾಳಿ ನಂಗೆ ಸಿಗೋ ಹಾಗೆ ಮಾಡು ತಾಯಿ ಅಂತ ಅಮ್ಮನವ್ರನ್ನ ಕೇಳ್ಕೊಂತಾನೇ ಇದ್ದೀನಿ. ನೀವು ಎಷ್ಟೇ ಕೊಡ್ಸಿದ್ರೂ ಅದಕ್ಕೆ ಸಮ ಆಗಲ್ಲ. ನಂಗೆ ಸಂತೋಷನೂ ಇರಲ್ಲ. ಕಳ್ಳನ್ ಕೈಗೆ ಸಿಕ್ಕಿದ್ದು ವಾಪಸ್ ಸಿಗುತ್ತೆ ಅಂತ ಆಸೆ ಪಡೋದು ಎಲ್ಲಿವರೆಗೂ ಸರಿ ಅಂತ ಯೋಚನೆ ಮಾಡು.
ಅದು ಸಿಗ್ಲಿಲ್ಲ ಅಂದ್ರೆ ಕತ್ತಲ್ ತಾಳಿ ಇಲ್ದೇನೆ ಇರ್ತೀಯಾ? ಅವಾಗಿಂದ ಸಹಿಸೋದೇ ಕಷ್ಟ ಆಗ್ತಾ ಇದೆ. ಹಾಗಿದ್ದಾಗ ನಮಗೆ ಬೇರೆ ದಾರಿ ಇಲ್ಲ. ಹೋಗೋಣ ನಡಿ. ನನ್ ತಾಳಿನ ಕದ್ದಿದ್ದು ಇವನೇ ಸರ್. ತಗೊಳಮ್ಮ ನಿನ್ ತಾಳಿ. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ಇಟ್ಸ್ ಓಕೆ ಅಮ್ಮ, ಇಟ್ಸ್ ಮೈ ಡ್ಯೂಟಿ. ಕಾನ್ಸ್ಟೇಬಲ್ಸ್, ಇವನ್ನ ಸ್ಟೇಷನ್ ಕರ್ಕೊಂಡ್ ಬನ್ನಿ. ಹೇಯ್ ನಡಿಯೋ ನಡಿ. ನೀನ್ ಅನ್ಕೊಂಡಾಗೆ ನಡೀತು. ಸಂತೋಷನಾ? ಹೆಣ್ಣಿನ ಆಸೆಗೂ ಗಂಡಿನ ಯೋಚನೆಗೂ ಮಧ್ಯೆ ಇಷ್ಟು ವ್ಯತ್ಯಾಸ ಇರುತ್ತೆ. ನಿನ್ ಸಂಕಲ್ಪ ಬಲವಾಗಿರೋದು ಅವನಿ. ನೀವ್ ಕಟ್ಟಿರೋ ತಾಳಿ ಬಲಾರಿ. ಈ ತಾಳಿ ಬಲದ ಹಾಗೆ ನಮ್ ಬಂಧ ಕೂಡ ಶ್ರೇಷ್ಠ ಅವನಿ. ನಿಮ್ ಕೈಯಾರೆ ನನ್ ಕತ್ತಿಗ್ ಹಾಸ್ಪಿಟಲ್ ಖರ್ಚಿಗೆ ದುಡ್ಡಿಲ್ಲ. 1,000 ದುಡ್ಡಿದ್ರೆ ಕೊಡಿಯಮ್ಮ. ಮೊನ್ನೆ ಅರ್ಜೆಂಟ್ ಅಂತ 1,000 ತಗೊಂಡೆ. ನೀನ್ ಕೇಳಿದಾಗ್ಲೆಲ್ಲ ಕೊಡಕ್ಕಾಗಲ್ಲ. ಈಗ್ಲೇ ತುಂಬಾ ಕೊಟ್ಬಿಟ್ಟಿದ್ದೀನಿ. ನಾನ್ ಇನ್ನೊಂದ್ಸಲ ಕೇಳಲ್ಲಮ್ಮ, ಇದೊಂದ್ಸರಿ ಕೊಡಿ. ಅಮ್ಮ, ಫೀಸ್ ಕಟ್ಟಿಲ್ಲ ಅಂದ್ರೆ ಸ್ಕೂಲಿಂದ ಆಚೆ ಕಳಿಸ್ತೀನಿ ಅಂತಿದಾರಮ್ಮ. ರೀಚಾರ್ಜ್ ಮಾಡಿಸ್ಬೇಕು. ದುಡ್ಡಿಲ್ಲ ಅಂತ ರೀಚಾರ್ಜ್ ಮಾಡಿಸಿಲ್ಲ. ಲೊಕೇಶನ್ಗೆ ರೀಚ್ ಆದ್ವಿ. ನೀನ್ ಜಾಬ್ ಮಾಡೋದು ನನಗಿಷ್ಟ ಇಲ್ಲ. ನಿನ್ಗೋಸ್ಕರ ಒಪ್ಕೊಳ್ಳೋದು ತಪ್ತಿಲ್ಲ. ಭಾವ ಪೂರ್ತಿಯಾಗಿ ಜವಾಬ್ದಾರಿ ತಗೊಳ್ಳಿಲ್ಲ ಅಂದ್ರು ಕಡೆ ಪಕ್ಷ ಸ್ವಲ್ಪನಾದ್ರೂ ಸಹಾಯ ಅಂತ ಮಾಡ್ತಿದ್ರೆ ಅಕ್ಕಂಗೆ ಅಷ್ಟು ತೊಂದರೆ ಇರ್ತಿರ್ಲಿಲ್ಲ. ಸ್ಕೂಲ್ ಫೀಸ್ ಕಟ್ಟೋಕಾಗ್ದೆ, ಮೊಬೈಲ್ಗೆ ರೀಚಾರ್ಜ್ ಮಾಡಿಸ್ಕೊಳಕ್ಕಾಗ್ದೆ ಕಷ್ಟ ಪಡೋದನ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತಿದೆ. ಅಕ್ಕ ಕೆಲಸದವ್ರ ತರ ಇರೋದು ನೋಡಕ್ಕೆ ಮನ್ಸಿಗೆ ಕಷ್ಟ ಆಗ್ತಿದೆ ರೀ. ಮದ್ವೆ ಆದ ದಿನದಿಂದ ಭಾವ ಅಕ್ಕನ್ನ ಒಬ್ಬ ಕೆಲಸದವಳ ಹಾಗೆ ಆ ಮನೇಲಿ ಇಟ್ಟಿದ್ದಾರೆ ಹೊರತು ಪ್ರೀತಿಯಿಂದ ಆಚೆ ಕರ್ಕೊಂಡು ಹೋಗೋದನ್ನು ಕೂಡ ನಾನ್ ನೋಡೇ ಇಲ್ಲ ರೀ. ಇನ್ನು ಸೌಮ್ಯ ವಿಷಯಕ್ಕೆ ಬಂದ್ರೆ, ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಗೊಂಬೆ ಬೇಕು ಅಂತ, ಬಟ್ಟೆ ಬೇಕು ಅಂತ, ಅದ್ ಬೇಕು ಇದ್ ಬೇಕು ಅಂತ ಹಠ ಮಾಡ್ತಾ ಇರ್ತಾರೆ. ಅವಳು ನಮ್ಮನೆ ಬಂಗಾರದ ಬೊಂಬೆ. ಯಾವತ್ತೂ ಬಾಯ್ ಬಿಟ್ಟು ಏನೂ ಕೇಳಿಲ್ಲ.
ಒಂದ್ ವೇಳೆ ನಾನೇ ತಂದ್ರು ಯಾಕೆ ಚಿಕ್ಕಮ್ಮ ದುಡ್ಡು ವೇಸ್ಟ್ ಮಾಡ್ತೀಯ ಅಂತ ಅವಳ ಆಸೆಗಳನ್ನ ಮುಚ್ಚಿಡ್ತಾ ಇರ್ತಾಳೆ. ಅವರು ಒಂದೇ ಹೊತ್ತು ಊಟ ಮಾಡ್ತಿದ್ದಾರೆ ಅಂತ ನೆನಪಾದಾಗ ನಂಗೆ ಊಟ ಕೂಡ ಸೇರ್ತಾ ಇಲ್ಲ. ಅದಕ್ಕೆ ನನ್ನ ಅಕ್ಕನ್ನ ನಾನು ನೋಡ್ಕೋಬೇಕು, ಅವಳ ಅಗತ್ಯಗಳನ್ನ ತೀರಿಸ್ಬೇಕು. ಪ್ರತಿ ಸಲ ನಿಮ್ಮನ್ನು ಕೇಳಬೇಕು ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ದಯವಿಟ್ಟು ಏನು ಅನ್ಕೋಬೇಡಿ. ಎಂತ ದೊಡ್ಡ ಮನ್ಸು ಅವನಿನಿಂದು. ಅಕ್ಕನ ಕುಟುಂಬ ಹೇಗಿದ್ರೆ ನನ್ಗ್ಯಾಕೆ, ನನ್ನ ಜೀವನ ಚೆನ್ನಾಗಿದ್ರೆ ಸಾಕು ಅನ್ಕೊಳ್ಳೋ ದಿನಗಳಿದು. ಇಂತಹ ಸಮಾಜದಲ್ಲಿ ಅಕ್ಕನ ಬಗ್ಗೆ ನೀನು ಯೋಚನೆ ಮಾಡ್ತಿರೋ ರೀತಿ ನನ್ನ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡ್ತು. ಅಕ್ಕ ತಂಗಿ ಅಂದ್ರೆ ಹೀಗಿರ್ಬೇಕು ಅಂತ ಗರ್ವದಿಂದ ನಿಮ್ಮಿಬ್ರನ್ನ ತೋರಿಸ್ಬೋದು. ಬೋತ್ ಆರ್ ಗ್ರೇಟ್ ಸಿಸ್ಟರ್ಸ್. ನೀನು ಹೋಗು, ನಾನು ಹೊರಗಡೆ ವೇಟ್ ಮಾಡ್ತಿರ್ತೀನಿ. ಸರಿ. ಹೊರಡು. ಏನಾಯ್ತು? ಆಲ್ ದಿ ಬೆಸ್ಟ್ ಹೇಳಲ್ವಾ ಯಜಮಾನ್ರೆ? ಸಾರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಂಬರ್ 1 ಗೈಡ್ ನೀನು. ನಿನಗೆ ಸಿಗದೆ ಇರತ್ತಾ? ಹೊರಡು. ಸುರೇಂದ್ರ ಒಳ್ಳೆ ಆಫರ್ ಕೊಟ್ಟು 5 ಲಕ್ಷ ಕೊಟ್ಟ. ಆ 5 ಲಕ್ಷನ ನಿಮ್ಮ ಅಕ್ಕ ಸಾಲದವರು ಕೊಟ್ಟು ಮತ್ತೆ ನನ್ನನ್ನು ಭಿಕಾರಿ ಮಾಡಿಬಿಟ್ಲು. ಅದಕ್ಕೆ ನಿನಗೋಸ್ಕರ ಮತ್ತೆ ನನ್ನ ಬೇಟೆನ ಶುರು ಮಾಡಿದೆ. ಆವತ್ತು ಆ ಹಳ್ಳಿಲಿ ನಿನ್ನನ್ನು ನೋಡಿದ್ದು ಭ್ರಮೆ ಅಲ್ಲ ಅನ್ನಿಸ್ತಿದೆ. ಎಕ್ಸ್ಕ್ಯೂಸ್ ಮೀ, ರಾಮಚಂದ್ರ ಸರ್ನ ನೋಡ್ಬೇಕು. ಸ್ಟ್ರೈಟ್ ಆಗಿ ಹೋಗಿ ಬಲಕ್ಕೆ ತಿರ್ಕೊಳ್ಳಿ. ಥ್ಯಾಂಕ್ ಯು. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಐ ಆಮ್ ಅವನಿ ಸರ್. ರೆಸ್ಯೂಮ್ ಮೇಲ್ ಮಾಡಿದಕ್ಕೆ ಮಾರ್ನಿಂಗ್ ಬನ್ನಿ ಅಂತ ರಿಪ್ಲೈ ಬಂತು. ಓಕೆ ಓಕೆ. ವೇಕೆನ್ಸಿ ಇರೋದು ಗೊತ್ತಾಯ್ತು. ಟಾಪ್ 10 ಅಲ್ಲಿ 3rd ಪ್ಲೇಸಲ್ಲಿರೋ ಗೈಡ್ ನಾನು. ನನ್ನ ಬಗ್ಗೆ ನನ್ನ ರೆಸ್ಯೂಮ್ ಹೇಳುತ್ತೆ. ಎಕ್ಸಲೆಂಟ್ ರೆಸ್ಯೂಮ್, ನೋ ಡೌಟ್. ಮೊದಲು ನಾನು ಬೇರೆ ಟ್ರಾವೆಲ್ಸ್ ಅಲ್ಲಿ ಗೈಡ್ ಆಗಿ ವರ್ಕ್ ಮಾಡಬೇಕಾದ್ರೆ ನಿಮ್ಮ ಕಂಪನಿಯಿಂದ ನಂಗೆ ತುಂಬಾ ಸಲ ಆಫರ್ ಬಂದಿತ್ತು. ಆಗಲ್ಲಿ ನಾನು ಕಂಫರ್ಟ್ ಆಗಿದ್ದೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ಈಗ ನಂಗೆ ಕೆಲಸ ಬೇಕಿದೆ. ನಾನು ಈ ಕೆಲಸಕ್ಕೆ ಆಪ್ಟ್ ಅನ್ಕೊಂಡ್ರೆ ಈ ಕೆಲಸ ನನಗೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನಿಮ್ಮ ಕ್ಯಾಲಿಬರ್ ಬಗ್ಗೆ ನನಗೆ ಗೊತ್ತು. ಗೈಡ್ ಆಗಿ ನಿಮಗೆ ತುಂಬ ಒಳ್ಳೆ ಹೆಸರಿದೆ. ಥ್ಯಾಂಕ್ ಯು ಸರ್. ನಿಮ್ಮಂಥವ್ರಿಗೆ ಜಾಬ್ ಕೊಟ್ಟರೆ ನಮ್ಮ ಕಂಪ್ನಿಗೆ ಒಳ್ಳೆ ಹೆಸರು ಬರುತ್ತೆ. ಅದು ಇದಕ್ಕೆ ಮುಂಚೆ. ಬಟ್ ಈಗ ಜಾಬ್ ಕೊಟ್ಟರೆ ಪ್ರಾಬ್ಲಮ್ ಬರುತ್ತೆ.
ಅದಕ್ಕೆ ನಿಮಗೆ ಜಾಬ್ ಕೊಡೋಕ್ಕಾಗಲ್ಲ. ಐ ಆಮ್ ವೆರಿ ಸಾರಿ. ಪ್ರಾಬ್ಲಮ್ ಏನು ಸರ್? ನನ್ನ ಬಗ್ಗೆ ಒಳ್ಳೆ ಕಾಂಟ್ಯಾಕ್ಟ್ ಕೊಟ್ಟು ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದೀರಾ? ಫೈನಾನ್ಸ್ ಮಿನಿಸ್ಟರ್ ಸುರೇಂದ್ರ ಅವ್ರ ಜೊತೆ ನೀನು ಜಗಳ ಆಡಿದ್ಯಾ ಅಂತ ಎಲ್ರಿಗೂ ಗೊತ್ತು. ಅವ್ರು ನಿನ್ನ ಫಾಲೋ ಮಾಡೋ ವಿಷಯ ಕೂಡ ಗೊತ್ತು. ನಿನಗೆ ಜಾಬ್ ಕೊಟ್ರೆ ಅವ್ರಿಗೆ ಗೊತ್ತಾಗುತ್ತೆ. ಒಂದಲ್ಲ ಒಂದು ಟೈಮಲ್ಲಿ ಅವ್ರು ನಿನ್ನ ಮೇಲೆ ಅಟ್ಯಾಕ್ ಮಾಡ್ಬೋದು. ಆಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ನನ್ನ ಹತ್ರ ಮಾತ್ರ ಅಲ್ಲ, ಮಾರ್ಕೆಟಲ್ಲಿರೋ ಯಾವ ಆಫೀಸಿಗೆ ಹೋದ್ರೂ ನಿನಗೆ ಇಲ್ಲಾಗಿರೋ ಎಕ್ಸ್ಪೀರಿಯನ್ಸೇ ಅಲ್ಲೂ ಆಗುತ್ತೆ. ಏನು ತಿಳ್ಕೋಬೇಡಿ, ಹೊರಡಿ ಪ್ಲೀಸ್. ಈ ಜಾಬ್ ನಂಗೆ ತುಂಬಾ ಅಗತ್ಯ ಸರ್. ಈ ಪ್ಲೇಸಲ್ಲಿ ನನ್ನ ಆಫೀಸ್ ಇರೋದು ನನಗೂ ಕೂಡ ತುಂಬ ಅಗತ್ಯ. ಅರ್ಥ ಮಾಡ್ಕೊಳ್ಳಿ ಸರ್. ನನ್ನ ಪ್ಲೇಸಲ್ಲಿ ಬೇರೆ ಯಾರೇ ಇದ್ರೂ ನಿಮಗೆ ವೆಯ್ಟ್ ಮಾಡೋ ಕೇಳಿ ಸುರೇಂದ್ರ ಅವರಿಗೆ ಫೋನ್ ಮಾಡ್ತಿದ್ದೆ. ನೋಡಪ್ಪ ತಮ್ಮ. ಏನೋ ನೋಡಿಲಿ, ಈ ಫೋಟೋ ಮೇಲೆ ಒಂದು ಲುಕ್ ಹಾಕು. ನೋಡ್ದೆ, ಅದಕ್ಕೇನು? ಈ ಸುತ್ತಮುತ್ತ ಎಲ್ಲಾದ್ರೂ ಈ ಹುಡುಗಿ ಕಾಣಿಸಿದ್ಲಾ? ಕಾಣಿಸ್ಲಿಲ್ಲ. ಓ, ಕಾಣಿಸಿದ್ರೆ ಕಾಗೆ ಹತ್ರ ಹೇಳಿ ಕಳ್ಸೋ. ಹಾ ಹಾ ಅಕ್ಕ 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 ಏನು? ನನ್ನ ನಾದ್ನಿ ಅಕ್ಕ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲಾದ್ರೂ ಕಾಣಿಸಿದ್ಲಾ? ನಾನ್ ನೋಡಿಲ್ಲಪ್ಪ. ನನ್ನ ನಾದ್ನಿ ಬಗ್ಗೆ ಹೇಳೋರು ಯಾರೂ ಇಲ್ವಾ? ಆ ಸಾರ್ನ ಕೇಳೋಣ. Excuse me, brother. ಬಾಸ್, ನೀವಾ? ನನ್ನ ಗುರ್ತಿಡ್ದ್ಯಾ? ಅವತ್ತು ಹಳ್ಳಿನಲ್ಲಿ ನನಗೆ 8,000 ಕೊಟ್ಟು ಸಹಾಯ ಮಾಡಿದ್ದೆ. ನಾನು ಬೇರೆ ಕೆಲಸದಲ್ಲಿದ್ದೀನಿ, ನನ್ನ ಡಿಸ್ಟರ್ಬ್ ಮಾಡ್ದೇನೆ, ಹೊರಡು. ಯಾವತ್ತೋ ಒಂದಿನ ಭೇಟಿ ಮಾಡ್ತೀನಿ ಅಂತ ಅವತ್ತು ಹೇಳಿದ್ದೆ. ಇವತ್ತು ಭೇಟಿ ಮಾಡಿದ್ವಿ ಅಲ್ವಾ? ಸರಿಯಾಗಿ ಅನ್ಕೊಂಡ್ರೆ ನಡೆಯುತ್ತೆ ಬಾಸು. ನನ್ನ ಡಿಸ್ಟರ್ಬ್ ಮಾಡ್ದೇನೆ ಹೋಗು ಅಂತ ಹೇಳಿದೆ ಅಲ್ವಾ? ನಿಮ್ದು ಕೂಡ ಬೆಂಗಳೂರೇನಾ? ಹಾಗಾದ್ರೆ ನೀನ್ ನನಗೆ ಖಂಡಿತ ಸಹಾಯ ಮಾಡ್ತೀಯಾ? ದುಡ್ಡು ವಸೂಲಿ ಮಾಡೋದೇ ನಿನ್ನ ಕೆಲಸ, ನಾನು ಕೊಡಲ್ಲ, ಹೋಗೋ. ಚಿಚಿ ಚಿಚಿ ಚಿಚಿ, ಈ ಸರಿ ದುಡ್ಡುಗೋಸ್ಕರ ಅಲ್ಲ ಬಾಸು. ನೋಡು, ಈ ಫೋಟೋ ನೋಡು. ಹೆಸರು ಅವನಿ, ನನ್ನ ನಾದ್ನಿ, ತುಂಬಾ ಸುಂದರವಾಗಿರ್ತಾಳೆ.
ಇಷ್ಟು ದಿನ ಈ ಅಂದ ನನ್ನ ಮನೇಲೇ ಇತ್ತು ಬಾಸು. ನನ್ನ ನಾದ್ನಿನ ಯಾರು ಮದುವೆ ಮಾಡ್ಕೋತಾನೋ ಏನೋ, ಅವನು ಅದೃಷ್ಟವಂತ. ಯಾಕಂದ್ರೆ ಇಷ್ಟೊಂದು ಅಂದನ ನನ್ನ ಕತ್ತಿ ಯಾಕೆ ಹಿಡ್ಕೊಂಡೆ ಬಾಸು? ಬಿಡು. ನನ್ನ ಆದ್ನಿ ಬಗ್ಗೆ ನಾನು ಹೇಳ್ತಾ ಇದ್ರೆ ಎಂಟರ್ಟೈನ್ ಆಗ್ದೇನೆ ಹೀಗೆ ಅಟ್ಯಾಕ್ ಮಾಡ್ತಿದ್ಯಲ್ಲ. ಹೆಣ್ಮಕ್ಳು ಅಂದ್ರೆ ಎಂಟರ್ಟೈನ್ಮೆಂಟ್ ಅಲ್ಲ. ರೋಡ್ ಮೇಲೆ ಸುಲಭವಾಗಿ ಮಾತಾಡಬಾರ್ದು, ಅರ್ಥ ಆಯ್ತಾ? ಆಯ್ತು ಬಾಸು, ಸತ್ತೋಗೋ ಥರ ಇದೀನಿ, ಬಿಡು ಬಾಸು ಪ್ಲೀಸ್.